ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ಸ್ ಬರ್ತಿರುತ್ತೆ. ಸೊ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ, ಅದರಲ್ಲಿ ನಿಮಗೆ ಬೇಸಿಕ್ಸ್ ಸ್ಟ್ರೋಕ್ಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಆಲ್ಫಾಬೆಟ್ಸ್ ಎ ಟು ಝೆಡ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಎಲ್ಲ ಕರ್ಸಿವ್ ಯಾವ ರೀತಿ ಬರಿಬೇಕು ಅಂತ ತೋರಿಸಿದ್ದೀನಿ. ಆ್ಯಂಡ್ ಕನೆಕ್ಟಿಂಗ್ ಲೆಟರ್ಸ್ ಬಗ್ಗೆ ವಿಡಿಯೋಸ್ ಹಾಕಿದ್ದೀನಿ. ಸೊ ಈವರೆಗೂ ಆಗಿದೆ. ಇವಾಗ ಎಫ್ ಯಾವ ರೀತಿ ಬರಿಬೇಕು, ಯಾವ ರೀತಿ ಕನೆಕ್ಟ್ ಮಾಡಬೇಕು ಬೇರೆ ಲೆಟರ್ಸ್ ಜೊತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಬರಿಬೋದು, ಮಿಸ್ಟೇಕ್ಸ್ ಬೇಗ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಟೈಮ್ ಕನ್ಸ್ಯೂವ್ ಆಗುತ್ತೆ. ಸೊ ಆದ್ದರಿಂದ ಕರ್ಸಿವ್ ಲೆಟರ್ಸ್ನ ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು. ಇದು 11th ಕ್ಲಾಸ್ ಆಗಿರುತ್ತೆ. ಮಿಕ್ಕಿದ ಯಾವುದ್ಯಾವ್ದು ಕ್ಲಾಸ್ ನೀವು ನೋಡಿಲ್ಲ ಅಂತಂದರೆ ಪ್ಲೇ ಲಿಸ್ಟಲ್ಲಿ ಹ್ಯಾಂಡ್ ರೈಟಿಂಗ್ ಅಂತ ಪ್ಲೇ ಲಿಸ್ಟಲ್ಲಿ ಇದೆ. ಸೊ ನೀವು ಹೋಗಿ ರೆಫರ್ ಮಾಡ್ಕೋಬೋದು. ಇದು ಎಫ್ ಜೊತೆ ಕ್ಯಾಪಿಟಲ್ ಲೆಟರ್ ಎಫ್ ಜೊತೆ ಎಲ್ಲ ಲೆಟರ್ಸ್ ಯಾವ ರೀತಿ ಜಾಯಿನ್ ಮಾಡಬೇಕು ಅನ್ನೋದಿದೆ. ಅದಾದ ನಂತರ ಇದೇ ವಿಡಿಯೋದಲ್ಲಿ ನಿಮಗೆ ಸ್ಮಾಲ್ ಲೆಟರ್ ಎಫ್ ಕೂಡ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಸ್ಮಾಲ್ ಲೆಟರ್ ಎಫ್ ಜೊತೆಗೆ ಬೇರೆ ಎಲ್ಲ ಲೆಟರ್ಸ್ ಯಾವ ರೀತಿ ಜಾಯಿನ್ ಮಾಡೋದು ಅಂತ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ನೋಡಿ, ಸ್ಮಾಲ್ ಲೆಟರ್ ಎಫ್ ಜೊತೆಗೆ ಎಲ್ಲ ಲೆಟರ್ಸ್ನ ಯಾವ ರೀತಿ ಜಾಯಿನ್ ಮಾಡಬೇಕು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಇದೇ ರೀತಿ ನೀವು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೂ ಕೂಡ ಹ್ಯಾಂಡ್ ರೈಟಿಂಗ್ ಈಸಿ ಆಗುತ್ತೆ. Thank you for watching.